ಸ್ವಾಮಿ 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 ನಿಲ್ಸಿ ಸ್ವಾಮಿ ತಮ್ಮಯ್ಯ ನಿಲ್ಸಿ ಬಾ 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 ಸ್ವಾಮಿ ದೇವ್ರು ಒಳ್ಳೇದು ಮಾಡಲಿ ಸ್ವಾಮಿ. ಸ್ವಾಮಿ ಕಾಡ್ನಾಗಿ ದಾರಿ ತಪ್ಪಿ ರಾತ್ರಿ ಆಗೋಯ್ತು. ಮಗ ಬೇರೆ ಎದ್ರಕೊಂಡ್ಬಿಟ್ಟೈತೆ. ಅಲ್ಲಿ ಗಂಟ ಬಿಟ್ಬಿಡಪ್ಪ, ನಿಂಗೆ ಪುಣ್ಯ ಬರ್ತದೆ. ನಾನು ತಾಳ್ವಾಡಿ ಗಂಟ ಹೋಗ್ತೀನಿ, ನೀವೆಲ್ಗೆ ಹೋಗ್ಬೇಕು? ಸತ್ಯಮಂಗಲ ಹೋಗ್ಬೇಕು. ತಾಳ್ವಾಡಿ ಗಂಟ ಬಿಟ್ಬಿಟ್ರೆ ಅಲ್ಲಿಂದ ನಡ್ಕೊಂಡು ಹೋಗ್ತೀವಿ. ಹೌದಪ್ಪ. ದುಡ್ಡು ಎಷ್ಟು ಮಡಗಿದ್ಯಾ? ಕಾಡ್ನಾಗೆ ಗೆಡ್ಡೆ ಗೆಣಸು ತಿನ್ಕೊಂಡು ಬದುಕೋ ಜನ ನಾವು. ನಮ್ ತಾವು ಕಾಸಿನಿಂದ ಬಂದದ್ದು. ಹುಲಿ ಹಲ್ಲು ನರಿ ಉಗುರು ಎಲ್ಲ ಐತೆ, ಬೇಕಾದ್ರೆ ತಗೊಳ್ಳಿ. ಉಡನು ಐತೆ, ಬೇಯಿಸಿ ತಿಂದ್ರೆ ಮೈಗೆ ಒಳ್ಳೆ ತಾಕತ್ತು ಸ್ವಾಮಿ. ಈ ಕಾಡ್ನಾಗೆ ಹುಲಿ ಚಿರತೆ ಜಾಸ್ತಿ. ರಾತ್ರಿ ಹೊತ್ತು ಹೆಂಡತಿ ಮಕ್ಕಳು ಭಯ ಪಡ್ತವೆ ಸ್ವಾಮಿ. ರಾತ್ರಿ ಆಗೋಯ್ತು ಕಣಪ್ಪ. ಪುಣ್ಯಾತ್ಮ, ನೋಡಕ್ಕೆ ಮಹದೇಶ್ವರನ್ ತರನೇ ಕಾಣ್ತೀಯ. ಅಲ್ಲಿ ಗಂಟ ಬಿಟ್ಬಿಡಪ್ಪ, ನಿನಗೆ ಪುಣ್ಯ ಬರ್ತದೆ ಸ್ವಾಮಿ. ಸರಿ ಸರಿ ಅದ್ಕಳಿ. ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ. ಏ ಬರ ಬಾ. ನಡೀಲ ಕರಿ ಮದೇಶ. ಅಪ್ಪ ರೀ, ಯಾವ್ದಕ್ಕೂ ಹುಷಾರು ಕಣ್ರಿ. ವೀರಪಾಂಡೆ, ಇಲ್ಲಿಗೆ ಬಂದಿರೋರು ಯಾರು ಉಳಿಯಕ್ಕಿಲ್ಲ, ಸತ್ತೋಯ್ತಾರೆ. ಇನ್ನೂ ಗತಿ ಇಲ್ದೆ ಊರು ಬಿಟ್ಟು ಬರೋ ಎಷ್ಟೋ ಜನಕ್ಕೆ ಈ ಕನ್ನಡ ನಾಡು ಜೀವನ ಕೊಟ್ಟಿದೆ. ಈ ನಾಡನ್ನ ಕೊಳ್ಳೆ ಹೊಡೆದು ಬದುಕೋ ನಿಮ್ಮಂತವ್ರನ್ನ ಹೂತಾಕೋದಕ್ಕೆ ಈ ಪ್ರತಾಪ್ ಇರೋದು. ನಾನ್ ಬರ್ತಾ ಇದೀನಿ ಅಂದ್ರೆ ಈ ಊರಲ್ಲಿರೋ ಗಂಡಸ್ರೆಲ್ಲ ಕೂತ್ಕೊಂಡು ಹುಚ್ಚ ಹೋಯ್ತಾರೆ. ವಯಸ್ಸಿಗೆ ಬಂದಿರೋ ಹೆಂಗಸರು ಅವ್ರ ಲಂಗಕ್ಕೆ 3 ಗಂಟೆ ಎಕ್ಸ್ಟ್ರಾ ಹಾಕೋತಾರೆ. ನೀನ್ ಯಾವನ್ಲ ಪ್ರತಾಪ? ಯಮುನ್ ಮುಂದೆನೆ ನಿಂತ್ಕೊಂಡು ಯಾರು ಅಂತ ಕೇಳ್ತೀಯನಲ್ಲೇ? ಪ್ರತಾಪ್ ಸಿಂಹ. ಕಾವೇರಿ ನದಿಲಿ ಈಜು ಬರದೆ ಬಿದ್ರೆ 3 ಸಾರಿ ಕ್ಷಮೆ ಇರುತ್ತೆ. ಕನ್ನಡದವ್ರ ಹತ್ರ ತಪ್ಪು ಮಾಡಿದ್ರೆ 5 ಸಾರಿ ಕ್ಷಮೆ ಇರುತ್ತೆ. 6ನೇ ಸಾರಿ ವೀರಪಾಂಡಿ ಮೆಟ್ಟೂರು ಡ್ಯಾಮ್ ಹತ್ರ ಮೀನ್ ಹಿಡಿದು ಬದುಕ್ತಾ ಇದ್ದ ನನ್ನ ಮಗನೇ ಅನ್ನ ಕೊಟ್ಟು ನಾಡನ್ನ ಲೂಟಿ ಮಾಡ್ತೀಯ. ಸರ್ ಬಿಟ್ಬಿಡಿ ಸರ್, ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ಊರೇ ಬಿಟ್ಟು ಹೋಗ್ಬಿಡ್ತೀನಿ, ಬಿಟ್ಬಿಡಿ ಸರ್. ಮುಂದಿನ ಜನ್ಮದಲ್ಲಾದರೂ ಒಳ್ಳೆಯವನಾಗಿ ಹುಟ್ಟು. ಕೆಟ್ಟವನಾಗಿ ಹುಟ್ಟಿದ್ರೆ ಅಪ್ಪಿ ತಪ್ಪಿ ಕೂಡ ಈ ಮಣ್ಣಲ್ಲಿ ಕಾಲಿಡ್ಬೇಡ. ವೀರಪಾಂಡಿ 5-6 ವರ್ಷಗಳಿಂದ ತಲೆಮರೆಸಿಕೊಂಡು ಪೊಲೀಸ್ ಇಲಾಖೆಗೆ ಸವಾಲಾಗಿದ್ದ. ಹೆಂಡತಿ ಮಕ್ಕಳ ಜೊತೆ ಮಾರುವೇಷದಲ್ಲಿ ಬಂದು ಇವನ ಸಾಮ್ರಾಜ್ಯವನ್ನ ನಾಶ ಮಾಡಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಗಂಧದ ಮರನ ವಶಪಡಿಸಿಕೊಂಡ. 1993ನೇ ಇಸ್ವಿ ಕನ್ನಡ ನಾಡಿನ ಹೆಮ್ಮೆ ನಗರ ಮೈಸೂರಿನಲ್ಲಿ ಬೂಟಿನ ಶಬ್ದಕ್ಕೆ ಕುಖ್ಯಾತ ರೌಡಿಗಳ ಎದೆಯನ್ನು ನಡಗಿಸಿದ ಪೊಲೀಸ್ ಪ್ರತಾಪ್ ಸಿಂಹ. ಕರ್ತವ್ಯಕ್ಕೋಸ್ಕರ ತನ್ನ ಹೆಂಡತಿ ಮಕ್ಕಳ ಪ್ರಾಣವನ್ನೇ ಒತ್ತ ಇಡ್ತಾ ಇದ್ದ ಪ್ರತಾಪ್ ಸಿಂಹ ರೌಡಿಗಳ ಕೆಟ್ಟವರ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದ. ಮೈಸೂರಿನ ಗಲ್ಲಿ ಗಲ್ಲಿಗಳಲ್ಲಿರೋ ಅದೆಷ್ಟೋ ರೌಡಿಗಳು, ಕ್ರಿಮಿನಲ್ಸ್ ಪ್ರತಾಪ್ ಸಿಂಹನ ಗುಂಡಿಗೆ ಬಲಿಯಾಗಿದ್ರು. ರಾಜ ಮಹಾರಾಜರು ನಡೆದಾಡಿದ ಈ ನಾಡಿನಲ್ಲಿ ಶಾಂತಿಯನ್ನು ಕಾಪಾಡಲು ಪ್ರತಾಪ್ ಖಾಕಿ ತೊಟ್ಟ ಸಿಂಹದಂತೆ ಬರ್ತಾ ಇದ್ದ.
ಭ್ರಷ್ಟ ಅಧಿಕಾರಿಗಳು, ರಾಜಕಾರಣಿಗಳು ಪ್ರತಾಪನ ಆರ್ಭಟಕ್ಕೆ ಸತ್ತ ಹೆಣಗಳಾಗಿದ್ರು. ಪ್ರತಾಪನ ಧೈರ್ಯ, ಆತನ ಕರ್ತವ್ಯ ನಿಷ್ಠೆಯ ಎದುರು ನಿಲ್ಲುವ ಸಾಮರ್ಥ್ಯ ಸಾವಿಗೂ ಇಲ್ಲದಂತಾಗಿತ್ತು. ನನ್ನ ಸರ್ವಿಸ್ನಲ್ಲಿ ಕರ್ತವ್ಯಕ್ಕೋಸ್ಕರ ಪ್ರಾಣಾನೂ ಲೆಕ್ಕಿಸದೆ ಹೋರಾಡೋ ಪೊಲೀಸವ್ರನ್ನ ನಾನು ನೋಡಿದ್ದೀನಿ. ಆದರೆ ಹೆಂಡತಿ ಮಕ್ಕಳ ಜೀವನೂ ಕೂಡ ನೋಡದೆ ಕರ್ತವ್ಯಕ್ಕೋಸ್ಕರ ನಮ್ಮ ಇಲಾಖೆಗೆ ಸೇವೆ ಮಾಡಿದ್ದೀರಿ. ಮಿಸ್ಟರ್ ಪ್ರತಾಪ್, ವೀರಪ್ಪನ ಹಿಡಿಯೋ ತಂಡದಲ್ಲಿ ನಿಮ್ಮನ್ನು ನೇಮಕ ಮಾಡೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಖಂಡಿತ ಇದರಲ್ಲಿ ನಿಮಗೆ ಜಯ ಸಿಕ್ಕೇ ಸಿಗುತ್ತೆ. ಸರ್, ಕಾಡಲ್ಲಿ ನರಿತರ ಔತ್ಕೊಂಡು ಮೂಕ ಪ್ರಾಣಿಗಳು ಹಿಂಸೆ ಕೊಡ್ತಾರ ವೀರಪ್ಪನ ಹಿಡಿದು ಅವನ ಮುಖದ ಮೇಲಿರೋ ಮೀಸನ ಬೋಡಿಸಿ ಮೈಸೂರಿನ ಗಲ್ಲಿ ಗಲ್ಲಿಗಳಿಂದ ಅವ್ನ ಮೆರವಣಿಗೆ ಮಾಡಿ ಅವನ ಕೈಕಾಲು ನರನ್ನ ಕತ್ತರಿಸಿ ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಸರ್. ಗುಡ್. ಆದಷ್ಟು ಅವನ್ನ ಜೀವಂತವಾಗಿ ಹಿಡುತ್ತಾನೆ. ಎಸ್ ಸರ್. ಬೇಗ ಬಂದ್ಬಿಡಿ. ಇದೇ ಕೊನೆ ಸಲ. ಒಂದ್ ವೇಳೆ ನಾನು ಸತ್ರು ನೀನ್ ಕಣ್ಣೀರ್ ಹಾಕ್ಬಾರ್ದು. ಅಯ್ಯೋ, ದಯವಿಟ್ಟು ಅಂತ ಮಾತಾಡ್ಬೇಡಿ. ಬಿಡ್ತು ಅನ್ನಿ. ನೀನು ಪೊಲೀಸ್ ಹೆಂಡತಿ, ಕ್ರಿಮಿನಲ್ ಹೆಂಡತಿ ಅಲ್ಲ. ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು. ಎಲ್ಲರೂ ಸಾಯ್ತಾರೆ. ಆದ್ರೆ 100 ಕೋಟಿ ಜನರಲ್ಲಿ 3,000 ಜನ ಸತ್ತರು ಮಾತ್ರ ವೀರಮರಣ ಅಂತಾರೆ. ನಾಡಿಗೋಸ್ಕರ ಹೋರಾಡಿ ಸಾಯೋ ಅವಕಾಶ ಎಲ್ಲರಿಗೂ ಸಿಗಲ್ಲ. ಇಲ್ಲ ರೀ, ನೋಡಿ, ನಿಮ್ಗೆ ಏನು ಆಗಲ್ಲ. ನನ್ನ ತಾಳಿ ಗಟ್ಟಿಯಾಗಿದೆ ರೀ, ಗಟ್ಟಿಯಾಗಿದೆ. ಪುಲಿಕೇಶಿ, ಬನ್ನಿ. ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೀವಿದ್ದೀರ ಅನ್ನೋ ಧೈರ್ಯದಲ್ಲೇ ನಾವಿದ್ದೀವಿ. ಸಾವಿರದ 1993ನೇ ಇಸ್ವಿ ಕರ್ನಾಟಕ ಪೊಲೀಸ್ ಇಲಾಖೆಗೆ ಕರಾಳ ದಿನವಾಗಿತ್ತು. ವೀರಪ್ಪನನ್ನು ಹಿಡಿಯಲು ಕಾಡಿಗೆ ಹೋಗಿದ್ದ ಪೊಲೀಸ್ ತಂಡದ ಮಾರಣ ಹೋಮ ನಡೆದು ಹೋಗಿತ್ತು. ಪ್ರತಾಪ್ ಸಿಂಹ ಬಲಿಯಾಗಿ ಹೋಗಿದ್ದ. ಪೊಲೀಸ್ ಇಲಾಖೆ ಒಬ್ಬ ನಿಷ್ಠಾವಂತ ಅಧಿಕಾರಿಯನ್ನು ಕಳೆದುಕೊಂಡ ನೋವಿನಲ್ಲಿದ್ದರೆ ಪ್ರತಾಪ್ ಹೆಂಡತಿ ಈ ಘಟನೆಯಿಂದ ದಿಗ್ಭ್ರಾಂತಳಾಗಿದ್ದಳು. ಗಂಡನನ್ನು ಕಳೆದುಕೊಂಡ ಆಕೆ ಮೈಸೂರನ್ನು ಬಿಟ್ಟು ತನ್ನ ಮಗ ಪುಲಕೇಶಿಯ ಜೊತೆ ಮಂಡ್ಯದಲ್ಲಿರುವ ಅಣ್ಣನ ಮನೆಯಲ್ಲಿ ಜೀವನ ನಡೆಸುವ ತೀರ್ಮಾನಕ್ಕೆ ಬಂದಿದ್ದಾಗ ಡ್ರೈವರ್, ಗಾಡಿ ನಿಲ್ಲಿಸು. ನಿನ್ನ ನಿರ್ಧಾರ ತಪ್ಪಮ್ಮ. ಪ್ರತಾಪ್ಗೆ ಪುಲಕೇಶಿನ ಪೊಲೀಸ್ ಆಫೀಸರ್ ಮಾಡಬೇಕು ಅನ್ನೋ ಆಸೆ ಬಹಳಷ್ಟಿತ್ತು. ಯಾಕಣ್ಣ, ಇರೋ ಒಬ್ಬ ಮಗನ್ನು ಬಲಿ ಕೊಡ್ಬೇಕಾ? ಚಿಕ್ಕ ವಯಸ್ಸಲ್ಲೇ ಗಂಡನ್ನ ಕಳ್ಕೊಂಡು ಮಗನ್ನ ಬೆಳೆಸೋದಕ್ಕೆ ಪಡ್ತಾ ಇರೋ ಕಷ್ಟಗಳು ಬೇರೆ ಯಾವ ಹೆಣ್ಣಿಗೂ ಬರೋದು ಬೇಡ. ರಾತ್ರಿ ಹಗಲು ನ್ಯಾಯ, ನೀತಿ, ಧರ್ಮ ಅಂತ ಬದುಕ್ತೀನಿ ನನ್ನ ಗಂಡನ ತಲೆನ ಕತ್ತರಿಸಿ ಹಾಕ್ಬಿಟ್ರಲ್ಲ. ನೆನ್ಸ್ಕೊಂಡ್ರೇನೆ ಬೇಡಪ್ಪ, ಬೇಡ. ನನ್ನ ಮಗ ಹಳ್ಳಿಲಿ ಕುರಿ ಮೇಯಿಸ್ಕೊಂಡಿದ್ರು ಸಾಕು. ಈ ಡಿಪಾರ್ಟ್ಮೆಂಟ್ ಸಾಹಸನೇ ಬೇಡ, ಸಾಕು. ಚೇಚೆ, ಹಾಗಲ್ಲಮ್ಮ. ಅಮ್ಮ, ಯಾಕಮ್ಮ? ಕಾಡಲ್ಲಿ ಒಬ್ಬ ವೀರಪ್ಪನಿದ್ದಾನೆ, ನಾಡಲ್ಲಿ 100 ಜನ ವೀರಪ್ಪಗಳಿರ್ತಾರೆ. ಅವ್ರು ನಮ್ಮ ಮಟ್ಟಾಕಕ್ಕೆ ಲಕ್ಷಾಂತರ ಜನ ಪೊಲೀಸ್ ಆಫೀಸರ್ಗಳಿರ್ತಾರೆ. ಅದರಲ್ಲಿ ಒಬ್ಬ ಪ್ರಾಣ ಕೊಡೋಕೆ ರೆಡಿಯಾಗಿರ್ತಾನೆ. ಅಂತ ಪೊಲೀಸ್ ಆಫೀಸರ್ ನೀನು ಆಗ್ಬೇಕಂತ ಅಪ್ಪ ಹೇಳ್ತಾರೆ. ಜ್ಞಾಪನ ಇಲ್ವೇನಮ್ಮ? ಹೋಗಮ್ಮ, ನಾನು ಊರಿಗೆಲ್ಲ ಬರಲ್ಲ, ಪೊಲೀಸ್ ಆಫೀಸರೇ ಆಗೋದು. ಗುಡ್, ವೆರಿ ಗುಡ್. ಶಭಾಷ್ ಪುಲ್ಕೇಶಿ. ಈ ನಿನ್ನ ಮಗ ನಿನ್ನ ಮನೆ ಬೆಳಗೋ ಬೆಳಕು ಮಾತ್ರ ಅಲ್ಲಮ್ಮ, ಇಡೀ ಜಗತ್ನೇ ಬೆಳಗುವಂಥ ಸೂರ್ಯ. ಆಗಿನ ಕಾಲದ ಇಮ್ಮಡಿ ಪುಲಕೇಶಿ ಭಾರತದ ಭೂಪಟದಲ್ಲಿ ಕರ್ನಾಟಕ ರಾಜ್ಯವನ್ನು ಮೆರೆಸಿ ಬೆಳೆಸಿ ಇತಿಹಾಸವನ್ನೇ ಸೃಷ್ಟಿ ಮಾಡ್ದ. ಆದರೆ ನಾಳೆ ಈ ನಮ್ಮ ಪುಲಕೇಶಿ ಕರ್ನಾಟಕ ರಾಜ್ಯದಲ್ಲಿ ನಡೀತಿರೋ ಅನ್ಯಾಯ, ಅಕ್ರಮಗಳನ್ನು ಮಟ್ಟ ಹಾಕಿ ನಿಲ್ಲುವಂಥ ನಿಷ್ಠಾವಂತ ಪೊಲೀಸ್ ಆಫೀಸರ್ ನಾನು ಮಾಡ್ತೀನಿ. ಇದು ನನ್ನ ಚಾಲೆಂಜ್, ಇದೇ ನನ್ನ ಗುರಿ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಯುಕ್ತ ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದೇವೆ. ಈ ಸ್ಪರ್ಧೆಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಅನೇಕ ಕುಸ್ತಿಪಟುಗಳು ಆಗಮಿಸಿದ್ದಾರೆ. ದೇಶ ವಿದೇಶಗಳಿಂದ ಆಗಮಿಸಿರುವ ದಸರಾ ಪ್ರಿಯರಿಗೂ ಹಾಗೂ ಮೈಸೂರಿನ ಜನತೆಗೂ ದಸರಾ ಮಹೋತ್ಸವದ ಪರವಾಗಿ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಧಾರವಾಡದ ಹೆಸರಾಂತ ಪೈಲ್ವಾನ್ ಬಸವರಾಜ್ ಹಾಗೂ ಬೆಂಗಳೂರಿನ ಮತ್ತೊಬ್ಬ ಹೆಸರಾಂತ ಕುಸ್ತಿಪಟು ಹನುಮಂತವರ ಕುಸ್ತಿ ಪಂದ್ಯಾಟವನ್ನು ಈಗಾಗಲೇ ನೋಡ್ತಾ ಇದ್ದೀರಿ. ಅಭಿಮಾನಿಗಳೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೈಸೂರಿನ ಹುಲಿ ಎಂದೇ ಪ್ರಖ್ಯಾತಿ ಗಳಿಸಿರುವ
ನಜರ್ಬಾದ್ನ ಪೈಲ್ವಾನ್ ಪುಲಕೇಶಿ ಅವರು ಬಳ್ಳಾರಿಯ ಪೈಲ್ವಾನ್ ಅಹಮದ್ ಖಾನ್ ಅವರೊಂದಿಗೆ ಸೆಣಸಲಿದ್ದಾರೆ. ಈಗಾಗಲೇ ಅಖಾಡಕ್ಕೆ ಆಗಮಿಸುತ್ತಿರುವ ಈ ಹೆಸರಾಂತ ಇಬ್ಬರು ಕುಸ್ತಿಪಟುಗಳಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಸ್ವಾಗತ ಮಾಡಿ. ಇದೀಗ ಆರಂಭವಾಗ್ತಾ ಇದೆ ಕುಸ್ತಿ ಪಂದ್ಯ. ಮೈಸೂರಿನ ಹೆಸರಾಂತ ಕುಸ್ತಿಪಟು ಪುಲಕೇಶಿ ವಾವ್ ಬಹಳ ಉತ್ತಮವಾಗಿ ಅಹಮದ್ ಖಾನ್ ಅವರನ್ನ ಹಿಡ್ಕೊಂಡಿದ್ದಾರೆ. ಪುಲಕೇಶಿ ಅವರು ಅಹಮದ್ ಖಾನ್ ಅವರಿಗೆ ಮಣ್ಣು ಮುಚ್ಚುತ್ತಾ ಇದ್ದಾರೆ. ಉತ್ತಮವಾದ ಪಟ್ಟನ್ನು ಹಾಕ್ತಾ ಇದ್ದಾರೆ. ಬಿಗಿಯಾದ ಪಟ್ಟನ್ನು ಹಾಕಿರುವ ಪುಲಕೇಶಿ ಅವರಿಂದ ಅಹಮದ್ ಖಾನ್ ಅವರಿಗೆ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯನೇ ಆಗ್ತಿಲ್ಲ. ಪುಲೆ ಕೈಗೆ ಸಿಕ್ಕಾಕೊಂಡ್ರು ಜಿಂಕೆ ಎಂದಾಗಿದ್ದಾರೆ. ಬಳ್ಳಾರಿಯ ಅಹಮದ್ ಖಾನ್ ನೆಲಕ್ಕೆ ಅಪ್ಪಳಿಸುತ್ತಿದ್ದಾರೆ. ಮೈಸೂರಿನ ಕುಸ್ತಿ ಅಭಿಮಾನಿಗಳ ಕರತಾಡನ ಅವನ ಪ್ರೋತ್ಸಾಹ ನಮ್ಮ ಪುಲಕೇಶಿ ಅವರಿಗೆ ಸಿಗ್ತಾ ಇದೆ. ಬಿಸಿಲನ್ನು ಲೆಕ್ಕಿಸದೆ ಭಾರಿ ಜನಸಂಖ್ಯೆಯಲ್ಲಿ ನಮ್ಮ ನೆಚ್ಚಿನ ಕುಸ್ತಿಪಟು ಪುಲಕೇಶಿ ಅವರ ಆಟವನ್ನು ನೋಡಲು ಈಗಾಗಲೇ ಜನಗಳು ಆಗಮಿಸಿದ್ದಾರೆ. ಕ್ರೀಡಾಂಗಣ ಭರ್ತಿಯಿಂದ ಕೂಡಿದೆ. ಮತ್ತೊಮ್ಮೆ ಉತ್ತಮವಾದ ಪಟ್ಟನ್ನು ಹಾಕಿದ್ರು. ಮತ್ತೆ ಎಷ್ಟಾಟ ಕೊನೆಗೂ ಮೈಸೂರಿನ ಜನತೆಯ ಅಪೇಕ್ಷೆಯಂತೆ ಮಾಡಿದ್ದಾರೆ. ಅಹಮದ್ ಖಾನ್ ಅವರನ್ನ ಭಾರಿ ಹರ್ಷೋದ್ಗಾರ ಕರತಾಡನಗಳಿಂದ ನಮ್ಮ ಮೆಚ್ಚಿನ ಕುಸ್ತಿಪಟು ನಜರ್ಬಾದ್ನ ಪುಲಕೇಶಿ ಅವರನ್ನ ಅಭಿನಂದಿಸ್ತಾ ಇದ್ದಾರೆ ಅಭಿಮಾನಿಗಳು. ಈಗ ಪೈಲ್ವಾನ್ ಪುಲಕೇಶಿ ಅವರಿಗೆ ಕೆಂಪೇಗೌಡ ಅಭಿನಂದನೆ ನೀಡಿ ಗೌರವಿಸ್ತಾ ಇದ್ದಾರೆ. ನಾನು ಯಾರು ಗೊತ್ತೇನೋ? ಮಿನಿಸ್ಟರ್ ಮಗ ನನ್ ಮೇಲೆ ಕೈ ಮಾಡ್ತೀಯಾ? ಹಲೋ, ಸುಭಾಷ್ ಸ್ಪೀಕಿಂಗ್. ಓ, ಮಿನಿಸ್ಟರ್ ಕಡೆಯವನ ಸರ್ ಅವನು? ಅಯ್ಯೋ, ನನ್ಗೆ ಗೊತ್ತೇ ಆಗ್ಲಿಲ್ಲ. ಅದು ಒಂದ್ ಹುಡುಗಿ ಮೇಲೆ ಆಸಿಡ್ ಹಾಕೋದ. ಯಾಕಪ್ಪ ಅಂತ ಕೇಳಿದಕ್ಕೆ ನನ್ ಮೇಲೂ ಅಟ್ಯಾಕ್ ಮಾಡಕ್ ಬಂದ. ಸೊ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನಾನು ಅವನ್ನ ಎನ್ಕೌಂಟರ್ ಮಾಡಿ ಮುಗಿಸ್ಬಿಟ್ಟೆ ಸರ್. ಸರ್ ಸಾರಿ ಸರ್, ಗೊತ್ತಾಗ್ಲಿಲ್ಲ ನನಗೆ. ನಾನು ನಿಮ್ಮನ್ನೇ ನಂಬಿದ್ದೀನಿ. ದಯವಿಟ್ಟು ನೀವೇ ನನ್ ಕಾಪಾಡ್ಬೇಕು ಸರ್. ಪ್ಲೀಸ್ ಸರ್, ನೀವೇ ನನ್ ಗತಿ ಸರ್. ಓಕೆ ಸರ್, ಆಯ್ತು ಸರ್, ಥ್ಯಾಂಕ್ ಯು. ನಾನು ಇನ್ನೂ ಬದುಕೇ ಇದ್ದೀನಿ, ಎನ್ಕೌಂಟರ್ ಮಾಡ್ಬಿಟ್ಟೆ ಅಂತ ಹೇಳ್ತಾ ಇದೀಯಾ? ಈಗ ಸಾಯ್ತಿಯಲ್ಲಮ್ಮ. ಸುಭಾಷ್ ಸ್ಪೀಕಿಂಗ್. ಪುಲಕೇಶಿ 2-3 ತಿಂಗಳಲ್ಲೇ ಡ್ಯೂಟಿಗೆ ಜಾಯ್ನ್ ಆಗ್ತಾನೆ. ಅಷ್ಟರೊಳಗೆ ನಿಮ್ಮಂಥ ಒಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್ ಕೈಗಳಿಗೆ ಟ್ರೈನ್ ಅಪ್ ಆಗಬೇಕು ಅಂತ ನನ್ನ ಆಸೆ ಮಿಸ್ಟರ್ ಸುಭಾಷ್. ಡೆಫಿನೆಟ್ಲಿ ಸರ್. ಪ್ರತಾಪ್ ಅವರು ಒಳ್ಳೆ ಆಫೀಸರ್. ಅವ್ರ ಮಗನಿಗೆ ಟ್ರೈನ್ ಅಪ್ ಮಾಡೋದು ನನ್ನ ಅದೃಷ್ಟ ಮತ್ತು ಕರ್ತವ್ಯ ಕೂಡ. ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್ ಆಫ್ ಹಿಮ್. ಓಕೆ, ಥ್ಯಾಂಕ್ ಯು ಮಿಸ್ಟರ್ ಸುಭಾಷ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.